ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವಾಗ ನಾವು ಶ್ರೀಮದಾಚಾರ್ಯ ರಚನೆ ಮಾಡಿದ ಅನೇಕ ಗ್ರಂಥಗಳಲ್ಲಿ ಬಹಳ ಮುಖ್ಯವಾಗಿರುವಂತಹ ಗ್ರಂಥಗಳು. ಹೀಗೆ ನೋಡಿದರೆ 37 ಗ್ರಂಥನೂ ಬಹಳ ಮುಖ್ಯನೇ. ಒಂದು ರೀತಿಯಾಗಿ ಬಹಳ ಮುಖ್ಯವಾಗಿರುವಂತಹ ಗ್ರಂಥ ಉಪನಿಷತ್ ಭಾಷ್ಯಗಳು. ಯಾವ ಉಪನಿಷತ್ ಭಾಷ್ಯಗಳು ಅಂದರೆ ಎಲ್ಲ ಉಪನಿಷತ್ ಭಾಷ್ಯಗಳು. ಈಶಾವಾಸಿ ಉಪನಿಷತ್ ಭಾಷ್ಯ, ಷಟ್ಪ್ರಶ್ನ ಉಪನಿಷತ್ ಭಾಷ್ಯ, ತಲವಕಾರ ಉಪನಿಷತ್ ಭಾಷ್ಯ, ಮಾಂಡೂಕೋಪನಿಷತ್ ಭಾಷ್ಯ, ಆಥರ್ವಣೋಪನಿಷತ್ ಭಾಷ್ಯ, ಕಾಟಕೋಪನಿಷತ್ ಭಾಷ್ಯ, ತೈತರೀಯ ಉಪನಿಷತ್ ಭಾಷ್ಯ, ಐತರೇಯ ಉಪನಿಷತ್ ಭಾಷ್ಯ, ಛಾಂದೋಗ್ಯೋಪನಿಷತ್ ಭಾಷ್ಯ, ಬೃಹದಾರಣ್ಯ ಉಪನಿಷತ್ ಭಾಷ್ಯ ಅಂತ ಹೇಳಿ ಇಷ್ಟು 10 ಉಪನಿಷತ್ತುಗಳಿಗೆ ಶ್ರೀಮದಾಚಾರ್ಯರು ಭಾಷ್ಯಗಳನ್ನು ಬರೆದಿದ್ದಾರೆ. ಇಲ್ಲಿ ನಮ್ಮ ಕೆಲವು ಉಪನಿಷತ್ತುಗಳಿಗೆ ಬೇರೆ ಬೇರೆ ಹೆಸರು ಇದೆ. ತೈತರೇಯ ತಲವಕಾರ ಅನ್ನೋದಕ್ಕೆ ತಲವಕಾರ ಉಪನಿಷತ್ ಅನ್ನೋದನ್ನ ಕೇನೋಪನಿಷತ್ ಅಂತಲೂ ಕರೀತಾರೆ. ಆಮೇಲೆ ಆಥರ್ವಣೋಪನಿಷತ್ ಭಾಷ್ಯ, ಇದನ್ನ ಆಥರ್ವಣವನ್ನ ಮುಂಡಕೋಪನಿಷತ್ ಅಂತಲೂ ಕರೀತಾ ಇದ್ದಾರೆ. ಹಾಗಾಗಿ ನೀವು ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಶಬ್ದಗಳನ್ನು ನೀವು ಕೇಳಿರಬಹುದು. ಅದಕ್ಕೆ ಹೆಸರು ಮಾತ್ರ ಬೇರೆ ಬೇರೆ ಆಗುತ್ತೆ ಅಷ್ಟೇ, ಹೊರತು ಉಪನಿಷತ್ತುಗಳು ಒಂದೇ. ಮತ್ತು 10 ಉಪನಿಷತ್ತು, ಒಂದೊಂದು ಉಪನಿಷತ್ತಿಗೆ ಒಂದೊಂದು ಭಾಷ್ಯ. ಹಾಗಾದ್ರೆ 10 ಉಪನಿಷತ್ತುಗಳಿಗೆ 10 ಭಾಷ್ಯ ಇದೆ. ಇದರಲ್ಲಿ ಏನಂದ್ರೆ, ಮೊದಲು ಉಪನಿಷತ್ತುಗಳು ಅಂದ್ರೆ ಏನು ಅಂತ ನಾವು ತಿಳಿಯಬೇಕು. ವೇದಗಳಲ್ಲಿ ಅನೇಕ ಭಾಗಗಳಿದೆ. ಬ್ರಾಹ್ಮಣ, ಉಪನಿಷತ್, ಮಂತ್ರ ಅಂತ ವಿಭಾಗಗಳಿದೆ. ವೇದಗಳಲ್ಲಿ ಯಾವುದನ್ನ ಮಂತ್ರ ಅಂತ ಜ್ಞಾನಿಗಳು ಪ್ರಸಿದ್ಧವಾಗಿ ಹೇಳ್ತಾರೋ ಅವುಗಳು ಮಂತ್ರಗಳು. ಇವಾಗ ನಾವು ಅನೇಕ ಮಂತ್ರಗಳನ್ನು ಕೇಳ್ತೇವೆ. ಪುರುಷ ಸೂಕ್ತಾದಿಗಳ ಮಂತ್ರಗಳನ್ನು ಕೇಳ್ತೇವೆ. ಅಲ್ಲಿ ಅನೇಕ ಮಂತ್ರಗಳು ವೇದ ಮಂತ್ರಗಳು ಅಂತಿದೆ. ಆ ಮಂತ್ರಗಳು ಅಂತ ಜ್ಞಾನಿಗಳು ಯಾವುದನ್ನ ಪೂರ್ವದಿಂದ ಅನೂಚಾನವಾದ ಸಂಪ್ರದಾಯದಲ್ಲಿ ಇದೆಲ್ಲವೂ ಕೂಡ ಮಂತ್ರಗಳು ಅಂತ ಹೇಳಿದರೋ ಅದೆಲ್ಲವೂ ಮಂತ್ರ ಅಂತ ಆಗತ್ತೆ. ಬ್ರಾಹ್ಮಣ ಅನ್ನೋದಕ್ಕೆ ಅದು ವೇದದಲ್ಲಿ ಒಂದು ಭಾಗ. ಅದೇನ್ ಮಾಡತ್ತೆ, ಯಾವ ಮಂತ್ರವನ್ನ ಎಲ್ಲಿ ಉಪಯೋಗ ಮಾಡಬೇಕು. ಉದಾಹರಣೆಗೆ ಒಂದು ಪ್ರಸಿದ್ಧವಾದ ಮಂತ್ರ ಗಾಯತ್ರಿ ಮಂತ್ರ. ಈ ಗಾಯತ್ರಿ ಮಂತ್ರವನ್ನು ನಾವು ಎಲ್ಲಿ ಉಪಯೋಗ ಮಾಡಬೇಕು? ಜಪದಲ್ಲಿ ಉಪಯೋಗ ಮಾಡಬೇಕು, ಜಪಾದಿ ಸ್ಥಳಗಳಲ್ಲಿ, ಪ್ರಾಣಾಯಾಮದಲ್ಲಿ ಉಪಯೋಗ ಮಾಡಬೇಕು, ಅರ್ಘ್ಯದಲ್ಲಿ ಉಪಯೋಗ ಮಾಡಬೇಕು. ಒಂದೊಂದು ಹೇಳ್ತೇವಲ್ಲ, ಪ್ರಾಣಾಯಾಮೇ ವಿನಿಯೋಗ, ಅರ್ಘ್ಯ ಪ್ರದಾನೇ ವಿನಿಯೋಗ, ಜಪೇ ವಿನಿಯೋಗ ಅಂತೆಲ್ಲ ಹೇಳ್ತೇವಲ್ಲ. ಅವಾಗ ಏನು ಋಕ್ ಮೊದಲಾದವುಗಳಿದೆ, ಇದನ್ನ ಮಂತ್ರ ಅಂತ ಕರೀತಾರೆ. ಆ ಮಂತ್ರಗಳನ್ನ ಎಲ್ಲಿ ಉಪಯೋಗ ಮಾಡಬೇಕು ಅಂತ ತೋರಿಸುವ ವೇದ ಭಾಗಗಳಿಗೆ ಹೆಸರು ಬ್ರಾಹ್ಮಣ. ಆಮೇಲೆ ಇನ್ನೂ ಕೆಲವು ಭಾಗ ಇದೆ, ಅದಕ್ಕೆ ಉಪನಿಷತ್ ಅಂತ ಕರೀತಾ ಇದ್ದಾರೆ. ಅದು ವೇದಗಳ ಒಂದು ಭಾಗ. ಇನ್ನೊಂದೇನೆಂದ್ರೆ, ಅನೇಕ ರಹಸ್ಯ ವಿದ್ಯೆಗಳನ್ನ ಈ ಭಾಗದಲ್ಲಿ ಹೇಳಿರ್ತಾರೆ. ಅದಕ್ಕೆ ಇದನ್ನ ವೇದಗಳ ರಹಸ್ಯ ಅಂತಲೂ ಕೂಡ ಕರೆಯುವಂತಹ ಮಾತಿದೆ. ಇದನ್ನೇ ಆರಣ್ಯಕ ಅಂತಲೂ ಕರೀತಾರೆ. ಆವಾಗ ಈ ಉಪನಿಷತ್ತುಗಳಲ್ಲಿ ಪರಮಾತ್ಮನ ಅನೇಕ ತತ್ವಗಳ ವಿಷಯಗಳು ವಿಸ್ತಾರವಾಗಿ ಬರೋದು. ಹಾಗಾಗಿ ಈ ಉಪನಿಷತ್ತು ಅನ್ನೋದು ಬಹಳ ಶ್ರೇಷ್ಠವಾದದ್ದು. ವೇದವೇ ಅತ್ಯಂತ ಶ್ರೇಷ್ಠ. ವೇದದಲ್ಲಿಯೂ ಪರಮಾತ್ಮನ ಮಹಿಮೆಗಳನ್ನ ವ್ಯಕ್ತವಾಗಿ ಸ್ಪಷ್ಟವಾಗಿ ಹೇಳುವಂತಹ, ಜ್ಞಾನಿಗಳಿಗೆ ಸ್ಪಷ್ಟ, ನಮಗೆಲ್ಲ ಅದರಿಂದ ಸ್ಪಷ್ಟ ಆಗಲಾರದು, ಜ್ಞಾನಿಗಳಿಗೆ ಅತ್ಯಂತ ಸ್ಪಷ್ಟವಾಗಿ ಹೇಳುವಂತಹ ಒಂದು ಭಾಗ ಅದು ಉಪನಿಷತ್ತು. ಆ ಉಪನಿಷತ್ತಿಗೆ ನಮಗೆ ಕೆಲವು ಉಪನಿಷತ್ತುಗಳು ನೋಡಿದಾಗ ವಿಪರೀತವಾಗಿ ಅರ್ಥ ಆಗ್ತದೆ, ಕೆಲವು ಉಪನಿಷತ್ತುಗಳು ಅರ್ಥನೇ ಆಗೋದಿಲ್ಲ. ಅಂತಹ ಸಂದರ್ಭಕ್ಕೆ ಆ ಉಪನಿಷತ್ತುಗಳಿಗೆ ಯಥಾರ್ಥವಾದ ಜ್ಞಾನ ನಮಗೆ ಆ ಉಪನಿಷತ್ತುಗಳಿಂದ ಬರಬೇಕು ಅನ್ನೋದಕ್ಕೋಸ್ಕರ ಶ್ರೀಮದಾಚಾರ್ಯರು ಉಪನಿಷತ್ತುಗಳಿಗೆ ಭಾಷ್ಯ ಬರಿತಾ ಇದ್ದಾರೆ. ಅದುಃಖಮಿತರತ್ ಸರ್ವಂ ಜೀವಾ ಏವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತತೆ ಅಂತ ಒಂದು ಪ್ರಮಾಣವಾಕ್ಯ ಇದೆ. ಏನಂದ್ರೆ, ಜೀವರುಗಳು ದುಃಖ ಉಳ್ಳವರು. ಆವಾಗ ದುಃಖ ಉಳ್ಳವರುಗಳಾದ ಜೀವರುಗಳಿಗೆ, ದುಃಖ ಅಂದ್ರೆ ಸಜ್ಜೀವರುಗಳಿಗೆ ದುಃಖವನ್ನ ಪರಿಹಾರ ಮಾಡಿ ಅವರಿಗೆ ಮೋಕ್ಷವನ್ನ ಕೊಡ್ಲಿಕ್ಕೆ ಬೇಕಾದದ್ದು ಪರಮಾತ್ಮನ ಜ್ಞಾನ. ಅದನ್ನು ಹುಟ್ಟಿಸ್ಲಿಕ್ಕೇನೆ ವೇದಗಳು ಹೊರಟಿವೆ. ವೇದಗಳನ್ನ ಯಾರು ಬರದಿಲ್ಲ, ವೇದವನ್ನ ಅಪೌರುಷೇಯ ಅಂತ ಕರೀತಾರೆ. ಆವಾಗ ಯಾರಿಂದಲೂ ಬರೆಯದೇ ಇದ್ದದ್ದು ವೇದಗಳು ಅನಾದಿ ಕಾಲದಿಂದ ಏಕಪ್ರಕಾರವಾಗಿದೆ. ಅಂತಹ ವೇದಗಳು, ಆ ವೇದಗಳಲ್ಲಿಯೇ ಒಂದು ಭಾಗವೇ ಉಪನಿಷತ್ತು ಒಂದು ವೇದನೆ. ಆವಾಗ ಆ ಉಪನಿಷತ್ತುಗಳಿಗೆ ಸರಿಯಾದ ಅರ್ಥವನ್ನ ನಾವು ತಿಳ್ಕೊಂಡ್ರೆ ತಾನೆ ನಮಗೆ ನಮ್ಮ ದುಃಖ ಪರಿಹಾರ ಆಗಿ ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕಾಗೋದು. ಹಾಗಾಗಿ ಅಂತಹ ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದು ಶ್ರೀಮದಾಚಾರ್ಯರು ಪರಮೋಪಕಾರವನ್ನು ಮಾಡಿದ್ದಾರೆ.
ಕೆಲವು ಉಪನಿಷತ್ತುಗಳು ಬರೀ ಯಾವುದೋ ಒಂದು ಪದಾರ್ಥಗಳನ್ನು ಹೇಳ್ತದೆ ಅಂತ ತೋರಬಹುದು, ಕೆಲವು ಉಪನಿಷತ್ತುಗಳು ಬರೀ ಬೇರೆ ಯಾರನ್ನೋ ಸ್ತೋತ್ರ ಮಾಡ್ತದೆ ಅಂತ ತೋರಬಹುದು, ಕೆಲವು ಉಪನಿಷತ್ತುಗಳು ಅಭೇದ ಹೇಳ್ತದೆ. ಇವಾಗ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಅಂತೆಲ್ಲ ಏನು ನಾವು ಅದ್ವೈತವನ್ನು ಹೇಳುವಂತಹ ವೇದವಾಕ್ಯಗಳು ಅಂತ ಕೇಳ್ತೇವಲ್ವಾ, ನೇಹನಾನಾಸ್ತಿ, ಇದೆಲ್ಲ ಉಪನಿಷತ್ತುಗಳಲ್ಲೇ ಬರ್ತದೆ. ಛಾಂದೋಗ್ಯ, ಬೃಹದಾರಣ್ಯ ಮೊದಲಾದ, ಕಾಟಕ, ಆಥರ್ವಣ ಮೊದಲಾದ ಉಪನಿಷತ್ತುಗಳಲ್ಲೇ ಈ ವಾಕ್ಯಗಳೆಲ್ಲ ಬರ್ತದೆ. ಆಮೇಲೆ ನಾವು ಪ್ರಸಿದ್ಧವಾಗಿ ಕೇಳೋದು ಸತ್ಯಮೇವ ಜಯತೆ ಅಂತೆಲ್ಲ ಕೇಳ್ತೇವಲ್ಲ, ಇವುಗಳು ಕೂಡ ಉಪನಿಷತ್ತುಗಳಲ್ಲೇ ಬರುವಂತಹ ವಾಕ್ಯಗಳು. ಈ ಉಪನಿಷತ್ತುಗಳೆಲ್ಲ ಬೇರೆ ಬೇರೆ ಅರ್ಥಗಳನ್ನು ಬರೀ ಸಣ್ಣ ಸಣ್ಣ ವಿಷಯಗಳನ್ನು ಹೇಳಲಿಕ್ಕೆ ಹೊರಟದ್ದಲ್ಲ. ಇದೆಲ್ಲ ಶುದ್ಧವಾಗಿ ಸಂಪೂರ್ಣ ಸಕಲ ಗುಣಗಳಿಂದ ಪೂರ್ಣನಾದ ಪರಮಾತ್ಮನ ಮಹಿಮೆಗಳನ್ನೇ ಹೇಳಲಿಕ್ಕೆ ಬಂದದ್ದು ಅನ್ನೋದನ್ನು ಸಮರ್ಥನೆ ಮಾಡಲಿಕ್ಕೆ ಶ್ರೀಮದಾಚಾರ್ಯರು 10 ಉಪನಿಷತ್ತುಗಳಿಗೂ ಕೂಡ ಭಾಷ್ಯವನ್ನು ಬರೆದಿದ್ದಾರೆ. ಅದರಲ್ಲಿ ಮೊದಲು 2 ಭಾಷ್ಯಗಳು ಯಾವುದು ಅದನ್ನು ಮೊದಲು ಅಂದರೆ ನಾವು ಒಂದು ಪದ್ಧತಿಯಲ್ಲಿ 1, 2, 3 ಅಂತ ಹೇಳ್ತೇವೆ. ಅದರಲ್ಲಿ ಈಶಾವಾಸ್ಯ ಉಪನಿಷತ್ ಭಾಷ್ಯ, ಆಮೇಲೆ ಷಟ್ಪ್ರಶ್ನ ಉಪನಿಷತ್ ಭಾಷ್ಯ, ಇದಕ್ಕೆ ಟೀಕಾಕೃತ್ಪಾದರೆ ಟೀಕೆ ಬರೆದಿದ್ದಾರೆ. ಆಮೇಲೆ ಇನ್ನು ಉಳಿದ 8 ಉಪನಿಷತ್ ಭಾಷ್ಯಗಳಿಗೆ ಅನೇಕ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡಿದ್ದಾರೆ. ಪ್ರಧಾನವಾಗಿ ಟೀಕಾಕೃತ್ಪಾದರ ಸಾಕ್ಷಾತ್ ಶಿಷ್ಯರಾದ ವ್ಯಾಸತೀರ್ಥರು ಅಂತ ಮಲಖೇಡದಲ್ಲಿ ಟೀಕಾಕೃತ್ಪಾದರ ವೃಂದಾವನದ ಎದುರಿಗೇನೆ ಅವರ ವೃಂದಾವನ ಇದೆ. ವ್ಯಾಸತೀರ್ಥರು ಅಂತ ಮಹಾಜ್ಞಾನಿಗಳು, ಟೀಕಾಕೃತ್ಪಾದರ ಶಿಷ್ಯರು. ಅವರಿಗೆ ಟೀಕಾರಾಯರು ಆಜ್ಞಾ ಮಾಡ್ತಾರೆ, ಉಳಿದ ಉಪನಿಷತ್ತುಗಳಿಗೆ ನೀವು ವ್ಯಾಖ್ಯಾನ ಮಾಡ್ರಿ ಅಂತ. ಅದಕ್ಕೆ ಇನ್ನು ಮೇಲೆ ಯಾರು ಬಂದ್ರೂ ಆ ವ್ಯಾಸತೀರ್ಥರ ಟಿಪ್ಪಣಿ ಅದನ್ನು ಟೀಕೆಯನ್ನು ಅನುಸರಿಸಿ ಟೀಕೆ ಬರೀತಾರೆ. ಹೀಗೆ ಈ ಉಪನಿಷತ್ತುಗಳಿಗೆ ವ್ಯಾಸತೀರ್ಥರು ಟೀಕಾ ಬರೆದಿದ್ದಾರೆ. ಅದನ್ನು ಅನುಸರಿಸಿ ಅನೇಕ ಮಹಾನುಭಾವರು, ವಾದಿರಾಜ ಸ್ವಾಮಿಗಳವರು, ರಘುತ್ತಮ ಸ್ವಾಮಿಗಳವರು ಬೃಹದಾರಣ್ಯಕ್ಕೆ ಭಾವಬೋಧ ಅನ್ನುವ ಟಿಪ್ಪಣಿಯನ್ನು ಬರೆದಿದ್ದಾರೆ. ಆಮೇಲೆ ವೇದೇಶ ತೀರ್ಥರು ಛಾಂದೋಗ್ಯೋಪನಿಷತ್ತಿಗೆ ವೇದೇಶ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ ಎಂಬುದು ಬಹಳ ಪ್ರಸಿದ್ಧ. ಅವರ ವೇದೇಶ ತೀರ್ಥರ ಕೃತಿಗಳಲ್ಲೇ ಬಹಳ ದೊಡ್ಡ ಕೃತಿ ಅದು. ಆಮೇಲೆ ವೇದೇಶ ತೀರ್ಥರು ಅದಲ್ಲದೆ ಕಾಟಕ ಮೊದಲಾದ ಗ್ರಂಥಗಳಿಗೂ, ತಳವಕಾರ ಮೊದಲಾದ ಉಪನಿಷತ್ತಿಗೂ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಆಮೇಲೆ ರಾಘವೇಂದ್ರ ಸ್ವಾಮಿಗಳು 10 ಉಪನಿಷತ್ತುಗಳಿಗೂ ಕೂಡ 10ಅಲ್ಲಿ ನಮಗೆ ಸುಮಾರು 9 ಉಪನಿಷತ್ತುಗಳಿಗೆ ಅವರ ಖಂಡಾರ್ಥ ನಮಗೆ ಇವಾಗ ಸಿಗ್ತಾ ಇದೆ. ಎಲ್ಲ ಉಪನಿಷತ್ತುಗಳಿಗೂ ಅವರು ಖಂಡಾರ್ಥವನ್ನು ಬರೆದಿದ್ದಾರೆ. ಅದು ಮಹಾ ಉಪಕಾರವನ್ನು ನಮಗೆ ಮಾಡ್ತಾ ಇದೆ, ದೊಡ್ಡ ಉಪಕಾರವನ್ನು ಮಾಡ್ತದೆ ಆ ಖಂಡಾರ್ಥ. ಏನಂದರೆ ಆಚಾರ್ಯರು ಆ ಭಾಷ್ಯದಲ್ಲಿ ವೇದಗಳ ಅರ್ಥವನ್ನು ಹೇಳಿರೋರು, ಮಧ್ಯದಲ್ಲಿ ಏನೋ ಒಂದು ಕೆಲವು ವಿಚಾರಗಳು ಬರೋದು, ಅದಕ್ಕೆಲ್ಲ ಆಕ್ಷೇಪ ಸಮಾಧಾನ ಎಲ್ಲ ಮಾಡಿರೋರು. ಆಮೇಲೆ ಮಂತ್ರಕ್ಕೆ ಏನು ಅರ್ಥ ಆಯಿತು, ನಮಗೆ ಮಂತ್ರಕ್ಕೆ ಪದಾರ್ಥ ಬೇಕು, ಈ ಪದಕ್ಕೆ ಏನರ್ಥ, ಈ ಪದಕ್ಕೆ ಏನರ್ಥ ಅಂತ ಪದ ನಮಗೆ ಅರ್ಥ ಬೇಕಾಗಿರೋದು. ಅದು ನಮಗೆ ಸ್ವಲ್ಪ ಭಾಷ್ಯದಿಂದ ಆ ಅರ್ಥವನ್ನು ತೆಗೆಯೋದು ಸ್ವಲ್ಪ ನಮ್ಮಂಥವ್ರಿಗೆ ಕಷ್ಟ ಆಗತ್ತೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಮಹಾನುಭಾವರು ಖಂಡಾರ್ಥ ಅಂತ ಸಂಪೂರ್ಣ ಮಾಂಡೂಕ್ಯ ಉಪನಿಷತ್ ಖಂಡಾರ್ಥ, ಆಮೇಲೆ ಷಟ್ಪ್ರಶ್ನ ಉಪನಿಷತ್ ಖಂಡಾರ್ಥ, ಹೀಗೆ ಎಲ್ಲ ಉಪನಿಷತ್ತುಗಳಿಗೂ ಕೂಡ ಖಂಡಾರ್ಥವನ್ನು ಬರೆದಿದ್ದಾರೆ. ಐತರೇಯಕ್ಕೆ ಮಾತ್ರ ಸಂಪೂರ್ಣವಾಗಿ ಅವರ ಖಂಡಾರ್ಥ ಸಿಕ್ಕಿಲ್ಲ, ಇಲ್ಲೇ ಇಲ್ಲ ಅಂತಲೂ ಕೆಲವರು ಹೇಳ್ತಾರೆ. ಕೆಲವು ಭಾಗಕ್ಕೆ ಮಾತ್ರ ಮಾಡಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ಒಟ್ಟು ಐತರೇಯ ಒಂದನ್ನು ಬಿಟ್ಟರೆ ಎಲ್ಲ ಉಪನಿಷತ್ತುಗಳಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ಈ ಭಾಷ್ಯ, ಟೀಕಾರಾಯರ ಟೀಕೆ ಇದ್ದರೆ ಟೀಕಾರಾಯರ ಟೀಕೆ, ಇಲ್ಲ ಅಂದರೆ ವ್ಯಾಸತೀರ್ಥರ ಟೀಕೆ, ಅದರ ಅಭಿಪ್ರಾಯಗಳನ್ನೆಲ್ಲ ತೆಗೆದು ನಮಗೆ ಅರ್ಥ ಆಗುವಂತೆ ಸರಳ ಭಾಷೆಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅದಲ್ಲದೆ ಅನೇಕ ಮಹಾನುಭಾವರು, ಶ್ರೀನಿವಾಸ ತೀರ್ಥರು, ಸತ್ಯಪ್ರಿಯ ತೀರ್ಥರು, ಮಂಕಾಳಿ ಧರ್ಮಾಚಾರ್ಯರು, ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರು, ಉಮರ್ಜಿ ಆಚಾರ್ಯರು, ಇದೇ ಮೊದಲಾದ ದೊಡ್ಡ ದೊಡ್ಡ ಟಿಪ್ಪಣಿಕಾರರೆಲ್ಲರೂ ಕೂಡ ಈ ಎಲ್ಲರೂ ಎಲ್ಲ ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡಿಲ್ಲ, ಒಂದೊಂದಕ್ಕೆ ಒಬ್ಬರೊಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ. ಕಾಂಚಿ ರಘುನಾಥ ಆಚಾರ್ಯರು ಅಂತ ಒಂದು ಟಿಪ್ಪಣಿಕಾರರು, ಎಷ್ಟೋ ಜನರಿದ್ದಾರೆ. ಹೀಗೆ ಈ ಉಪನಿಷತ್ತು ಬಹಳ ಮುಖ್ಯ. ಅನೇಕ ಉಪನಿಷತ್ ವಾಕ್ಯಗಳನ್ನು ತಾನೇ ಬ್ರಹ್ಮಸೂತ್ರಗಳು ಕೂಡ ನಿರ್ಣಯ ಮಾಡಿಕೊಡ್ತಾ ಇದೆ. ಬ್ರಹ್ಮಸೂತ್ರದಲ್ಲೂ ಒಂದೊಂದು ಸೂತ್ರಗಳಲ್ಲಿಯೂ ನೀವು ತೆಗೆದುಕೊಂಡ್ರೆ ಈ ಉಪನಿಷತ್ತುಗಳಲ್ಲಿ ಬರುವ ವಾಕ್ಯವನ್ನು ತಗೊಂಡು ಅದರ ಮೇಲೆ ವಿಚಾರ ಮಾಡೋದು ಹೀಗಿರೋದು. ಹಾಗೆ ಅಷ್ಟು ಮುಖ್ಯವಾದದ್ದು ಆ ಉಪನಿಷತ್ತಿನ ಅಧ್ಯಯನ ಮತ್ತು ಆ ಉಪನಿಷತ್ ಭಾಷ್ಯದ ಮೇಲೆ ಉಪನಿಷತ್ತನ್ನು ಸರಿಯಾಗಿ ತಿಳ್ಕೊಳ್ಳೋದು ಮೋಕ್ಷಕ್ಕೆ ಅತ್ಯಂತ ಅವಶ್ಯಕ. ಅದಕ್ಕೆ ಮಾಧ್ವರಾಯ ನಾವು ಹುಟ್ಟಿದವರು ಎಲ್ಲರೂ ಆಚಾರ್ಯರ 37 ಗ್ರಂಥವನ್ನು ಅವಶ್ಯ ಓದಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಉಪನಿಷತ್ ಭಾಷ್ಯವನ್ನು ಅವಶ್ಯ ಅಧ್ಯಯನ ಮಾಡಬೇಕು. ಅದಕ್ಕೆ 10 ಉಪನಿಷತ್ತುಗಳು, ಅದಕ್ಕೆ 10 ಭಾಷ್ಯಗಳನ್ನು ಶ್ರೀಮದಾಚಾರ್ಯ ಬರೆದಿದ್ದಾರೆ. ಅತೀ ಸಂಕ್ಷಿಪ್ತವಾಗಿ ಇದಕ್ಕಿನ್ನೂ ಈ ವಿಷಯದಲ್ಲಿ ಒಂದೊಂದು ಉಪನಿಷತ್ ಭಾಷ್ಯಕ್ಕೆ ಪ್ರತ್ಯೇಕವಾಗಿ ಹೇಳಬೇಕು, ಅಷ್ಟು ಮಹತ್ವಗಳಿದೆ. ಇದನ್ನೇ ಹೇಳಿದರೂ ಕೂಡ ಬಹಳ ವಿಸ್ತಾರವಾಗಿ ಆಗೋದು. ಅತೀ ಸಂಕ್ಷೇಪವಾಗಿ ಸ್ವಲ್ಪ ಹೇಳಬಹುದು ಅಂತ ಒಂದು ವಿಚಾರ ನಡೆದಿತ್ತು. ಅದಕ್ಕೆ ಅತೀ ಸಂಕ್ಷಿಪ್ತವಾಗಿ ಈ ಉಪನಿಷತ್ತುಗಳ ಬಗ್ಗೆ ಒಂದು ಪರಿಚಯವನ್ನು
ಗುರುಗಳ ಅನುಗ್ರಹದಿಂದ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಕೃಷ್ಣಾರ್ಪಣ ವಸ್ತು. ಹರೇ ನಮಃ.